ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು. ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ತೀರಾ ವಿರಳ. ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಎಲ್ಲ ಓಶೋ ಪ್ರೇಮಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಪ್ರೇಮವು ಶಕ್ತಿ. ಯಾರು ಪ್ರೇಮದಿಂದ ಜೀವಿಸುತ್ತಾರೋ ವಾಸ್ತವವಾಗಿ ಅವರು ಮಾತ್ರವೇ ಜೀವಿಸಿದಂತೆ. ಪ್ರೇಮವೆಲ್ಲಿದೆಯೋ ಅಲ್ಲಿ ಪರಮಾತ್ಮನಿರುತ್ತಾನೆ. ಏಕೆಂದರೆ ಪ್ರೇಮವು ಪರಮಾತ್ಮನ ಇರುವಿಕೆಯ ಗುರುತು. ನೆನಪಿರಲಿ, ಯಾವಾಗಲೇ ಆಗಲಿ ನಿಮ್ಮ ಮನಸ್ಸು ಕ್ರೋಧದಿಂದ, ದ್ವೇಷದಿಂದ ತುಂಬಿದಾಗ ನೀವು ಅಶಕ್ತರಾಗಿರುತ್ತೀರಿ ಮತ್ತು ಪರಮಾತ್ಮನೊಂದಿಗಿರುವ ನಿಮ್ಮ ಸಂಬಂಧವು ಕ್ಷೀಣಗೊಂಡಿರುತ್ತದೆ. ಆದ್ದರಿಂದಲೇ ಕ್ರೋಧ, ದ್ವೇಷ, ಈರ್ಷೆಯಿಂದ ದುಃಖ ಮತ್ತು ಸಂತಾಪಗಳು ಹುಟ್ಟುತ್ತವೆ. ಸಂತಾಪದ ಮನೋದಶೆಯು ಹುಟ್ಟುವುದು ತನ್ನಲ್ಲಿಯೇ, ತಾನು ಸಮಗ್ರತೆಯಿಂದ ಇರದಿರುವ ಕಾರಣದಿಂದಲೇ. ಪ್ರೇಮವು ಆನಂದವನ್ನು ತುಂಬುತ್ತದೆ. ಶಾಂತಿಯು, ಸಂಗೀತವನ್ನು ಹಾಗೂ ಕರುಣೆಯು ಈ ಪೃಥ್ವಿಯಲ್ಲಿ ಎಲ್ಲೆಲ್ಲೂ ಸಿಗದಂತಹ ಆಂತರಿಕ ಸುಗಂಧವನ್ನು ಬೀರುತ್ತದೆ. ಏಕೆಂದರೆ ಆ ಸುಗಂಧದಲ್ಲಿ ಬೆರೆತು ಸರ್ವಾತ್ಮನ ಸಮೀಪ ತಲುಪಲು, ಇದರಿಂದ ಪರಮಾತ್ಮನ ಹೃದಯದಲ್ಲಿ ಸ್ಥಾನವು ಸಿಗುವುದು. ಏಕೆಂದರೆ ನೀವು ಆ ಸುಗಂಧದಲ್ಲಿ ಬೆರೆತಿರುವಾಗ ನೀವು ನೀವಾಗಿರುವುದಿಲ್ಲ, ಬದಲಾಗಿ ಪರಮಾತ್ಮನೇ ನಿಮ್ಮಲ್ಲಿ ಪ್ರಕಟಗೊಳ್ಳಲಾರಂಭಿಸುತ್ತಾನೆ. ಆದುದರಿಂದಲೇ ನಾನು ಹೇಳುವುದು, ಜೀವನದಲ್ಲಿ ಯಾರು ಅಖಂಡವಾದ ಪ್ರೇಮದಿಂದ ಇರುವರೋ ಅವರು ಎಲ್ಲವನ್ನು ಪಡೆಯುತ್ತಾರೆ. ನನಗೊಂದು ಘಟನೆಯು ನೆನಪಿಗೆ ಬರುತ್ತದೆ. ಮೊಹಮ್ಮದನು ತನ್ನ ಶಿಷ್ಯ ಆಲಿಯ ಜೊತೆಯಲ್ಲಿ ಹೋಗುತ್ತಿರುತ್ತಾನೆ. ಆಲಿಯ ಒಬ್ಬ ಶತ್ರುವು ಅವನನ್ನು ನಿಲ್ಲಿಸಿ ಅವಮಾನಗೊಳಿಸುತ್ತಾನೆ. ಆಲಿಯು ಶಾಂತಿಯಿಂದ ದುರ್ವಚನವನ್ನು ಕೇಳಿಸಿಕೊಂಡ. ಆಲಿಯ ಕಣ್ಣುಗಳಲ್ಲಿ ಪ್ರೇಮ ಮತ್ತು ಪ್ರಾರ್ಥನೆ ಕಂಡುಬರುತ್ತಿತ್ತು. ಯಾರೋ ಅವನನ್ನು ಪ್ರಶಂಸಿಸುತ್ತಿರುವಂತೆ ಆಲಿಯು ಆ ಶತ್ರುವಿನ ದುರ್ವಚನಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಆತನ ಧೈರ್ಯವೇ ಅದ್ಭುತವಾಗಿತ್ತು. ಆದರೆ ಕೊನೆಯಲ್ಲಿ ಆಲಿಯು ಧೈರ್ಯವನ್ನು ಕಳೆದುಕೊಂಡು ಶತ್ರುವಿನ ಮಟ್ಟಕ್ಕಿಳಿದು ಪ್ರತ್ಯುತ್ತರವಾಗಿ ಕಲ್ಲುಗಳನ್ನು ಬೀಸಿದ. ಮೆಲ್ಲನೆ ಆತನ ಕಣ್ಣುಗಳು ಕ್ರೋಧದಿಂದ ತುಂಬಿದವು ಮತ್ತು ಆತನ ಹೃದಯದಲ್ಲಿ ದ್ವೇಷ ಮತ್ತು ಪ್ರತಿಕ್ರೋಧದ ಮೋಡವು ಹಬ್ಬಿತು. ಆತನ ಕೈಗಳು ಕತ್ತಿಯನ್ನು ಹಿಡಿಯಲು ತಯಾರಿದ್ದವು. ಮೊಹಮ್ಮದರು ಇದೆಲ್ಲವನ್ನೂ ಇದುವರೆಗೆ ಶಾಂತಿಯಿಂದ ನೋಡುತ್ತಿದ್ದರು. ಒಮ್ಮೆಗೆ ಎದ್ದು ಆಲಿ ಮತ್ತು ಅವನ ಶತ್ರುವನ್ನು ಅಲ್ಲಿಯೇ ಬಿಟ್ಟು ಹೊರಟರು. ಇದನ್ನು ನೋಡಿ ಆಲಿಗೆ ಬಹಳ ಆಶ್ಚರ್ಯವಾಯಿತು ಹಾಗೂ ಮನಸ್ಸಿನಲ್ಲಿ ಮೊಹಮ್ಮದರ ಬಗ್ಗೆ ಅನುಮಾನವೂ ಬಂತು. ಮತ್ತೆ ಮೊಹಮ್ಮದರು ಭೇಟಿಯಾದಾಗ ಕೇಳಿದ, ನಿಮ್ಮದು ಇದೆಂತಹ ವ್ಯವಹಾರ? ಶತ್ರುವು ನನ್ನನ್ನು ಹಿಡಿದಿರುವಾಗ ಅಲ್ಲಿಯೇ ನನ್ನನ್ನು ಬಿಟ್ಟು ಬಂದಿರಿ. ಇದು ಮೃತ್ಯುವಿನ ದವಡೆಯಲ್ಲಿಯೇ ನನ್ನನ್ನು ಬಿಟ್ಟು ಬಂದಂತಾಗಲಿಲ್ಲವೇನು? ಮೊಹಮ್ಮದರು ಹೇಳಿದರು, ಪ್ರಿಯ, ಆ ಮನುಷ್ಯ ನಿಶ್ಚಯವಾಗಿಯೂ ಬಹಳ ಕ್ರೂರಿ ಹಾಗೂ ಹಿಂಸಾತ್ಮಕನಾಗಿದ್ದ ಹಾಗೂ ಅವನ ವಚನಗಳಲ್ಲಿಯೂ ಕ್ರೋಧ ತುಂಬಿತ್ತು. ಆದರೆ ನೀನು
ಶಾಂತಿ ಮತ್ತು ಪ್ರೇಮದಿಂದ ತುಂಬಿರುವುದನ್ನು ನೋಡಿ ನಾನು ಆನಂದಿತನಾಗಿದ್ದೆ. ಆ ಸಮಯದಲ್ಲಿ ನಾನು ಕಂಡದ್ದು ಪರಮಾತ್ಮನ 10 ದೂತರು ನಿನ್ನನ್ನು ರಕ್ಷಿಸುತ್ತಿದ್ದುದು ಹಾಗೂ ಅವರ ಶುಭಾಶಯಗಳು ನಿನ್ನ ಮೇಲೆ ಸುರಿಮಳೆಯಾಗುತ್ತಿದ್ದುದನ್ನು. ಪ್ರೇಮ ಮತ್ತು ಕ್ಷಮೆಯ ಪ್ರಭಾವದಿಂದಲೇ ನೀನು ಸುರಕ್ಷಿತನಾಗಿದ್ದೆ. ಆದರೆ ನಿನ್ನ ಹೃದಯವು ಕರುಣೆಯನ್ನು ಬಿಟ್ಟು ಯಾವಾಗ ಕಠೋರವಾಯಿತೋ ಆಗ ನಿನ್ನ ಕಣ್ಣುಗಳಲ್ಲಿ ಪ್ರತಿಕ್ರೋಧವು ಪ್ರಕಟಗೊಳ್ಳಲಾರಂಭಿಸಿತು. ಆಗ ನಾನು ನೋಡಿದ್ದು ಆ ದೇವದೂತರು ನಿನ್ನನ್ನು ಬಿಟ್ಟು ಹೊರಟು ಹೋಗಿದ್ದನ್ನು. ಆ ಸಮಯದಲ್ಲಿ ನಾನು ಅಲ್ಲಿಂದ ಹೊರಡಬೇಕಾದದ್ದು ಉಚಿತವೆನಿಸಿತು. ಪರಮಾತ್ಮನೇ ನಿನ್ನಿಂದ ದೂರವಾಗಿದ್ದ. ಧನ್ಯವಾದ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.